ಬಾಗಲಕೋಟೆ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಜೋರಾಗಿದೆ. ಆಲಿಕಲ್ಲು ಗುಡುಗು ಸಹಿತ ಭಾರೀ ಮಳೆಯಾಗ್ತಾ ಇರುವಂತದ್ದು. ಕೆರೂರು ಪಟ್ಟಣದ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಜನರು ಹೈರಾಣಾಗಿದ್ದಾರೆ. ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಅಂತಹ ಪರಿಸ್ಥಿತಿ ಕೆರೂರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಆಗಿರುವಂತದ್ದು. ಸದ್ಯದ ಪರಿಸ್ಥಿತಿನಲ್ಲಿ ಬಿಸಿಲಿಗೆ ಬೆಂದು ಹೋಗಿದ್ರು ಬಾಗಲಕೋಟೆ ಮಂದಿ. ಇದೀಗ ಮಳೆ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಖುಷಿ ಕೂಡ ಆಗ್ತಾ ಇದೆ. ಯಾಕಂತ ಅಂದ್ರೆ ತಂಪೆರೆದಿದ್ದಾನೆ ಮಳೆರಾಯ. ಈ ಒಂದು ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ. ಆಲಿಕಲ್ಲು ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ಕೆರೂರು ಪಟ್ಟಣದ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಬಿಸಿಲಿನ ಬೇಗೆಗೆ ಬೆಂದು ಹೋಗಿದ್ರು ಜನರು, ಬಾಗಲಕೋಟೆ ಜನರು. ಬಾಗಲಕೋಟೆಗೆ ಇದೀಗ ಮಳೆರಾಯ ತಂಪೆರೆದಿದ್ದಾನೆ. ಜಿಲ್ಲೆಯಾದ್ಯಂತ ಅಬ್ಬರದ ಮಳೆಯಾಗಿದೆ. ಅಬ್ಬರದ ಮಳೆಗೆ ಇದೀಗ ಅಲ್ಲಿರುವಂತಹ ಜನರು ಒಂದ್ ಕಡೆನಲ್ಲಿ ಹೈರಾಣ ಆಗಿದ್ದಾರೆ. ಯಾಕಂತ ಅಂದ್ರೆ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಕೆರೂರು ಪಟ್ಟಣದ ಬಸ್ ನಿಲ್ದಾಣ ಅಲ್ಲಿ ಕಷ್ಟ ಆಗಿದೆ. ಆದ್ರೆ ಇತ್ತೀಚೆಗೆ ದಾಖಲೆಯ ಮಟ್ಟದಲ್ಲಿ ಬಿಸಿಲು ತಾಪಮಾನ ದಾಖಲಾಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಮಳೆರಾಯ ತಂಪೆರೆದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಖುಷಿ ಕೂಡ ಆಗಿದೆ. ಇನ್ನೊಂದ್ ಕಡೆನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಆಗುವಂತಹ ಅವಾಂತರಗಳನ್ನ ನೆನಪಿಸ್ಕೊಂಡ್ರೆ ಮಳೆ ಯಾಕಾದ್ರೂ ಬರುತ್ತೋ ಅಂತ ಬೈಕೊಳ್ಳೋದು ಕೂಡ ಉಂಟು. ನಮಗೆ ಬಿಸಿಲಿದ್ರೂ ಕಷ್ಟ, ಮಳೆ ಇದ್ರೂ ಕಷ್ಟ, ಏನ್ ಬಂದ್ರೂ ಕಷ್ಟ ಅನ್ನುವ ರೀತಿನಲ್ಲಿ ಆಗೋಗಿದೆ. ಒಂದ್ ಕಡೆನಲ್ಲಿ ಬಿಸಿಲು ಕೂಡ ಜಾಸ್ತಿ ಆಗುತ್ತೆ, ಅದನ್ನು ಕೂಡ ಜನರು ತಡ್ಕೊಳ್ಳೋದಿಲ್ಲ. ಇನ್ನು ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ ಬಸ್ ಸ್ಟಾಪು ಅಥವಾ ರೋಡು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗೋದ್ರಿಂದ ಅದರಿಂದನೂ ಕೂಡ ತೊಂದರೆಗಳಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಬಿಸಿಲಿನ ಬೇಗೆಯಲ್ಲಿ ಬೆಂದೋಗಿದ್ರು ಬಾಗಲಕೋಟೆ ಮಂದಿ. ಮಳೆರಾಯ ತಂಪೆರೆದಿದ್ದಾನೆ. ಸಂಪೂರ್ಣವಾಗಿ ಬಸ್ ಸ್ಟ್ಯಾಂಡ್ ಅಲ್ಲಿರುವಂತಹ ಕೆರೂರು ಪಟ್ಟಣದ ಬಸ್ ನಿಲ್ದಾಣ ಜಲಾವೃತಗೊಂಡಿರುವಂಥದ್ದು. ಸಂದರ್ಭದಲ್ಲಿ ಜನರು ಹೊರಗಡೆ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಆಲಿಕಲ್ಲು ಮಳೆ ಆಗ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಇದರಿಂದ ರೈತರಿಗೂ ಕೂಡ ತೊಂದರೆ ಆಗುತ್ತೆ. ಯಾಕಂತಂದ್ರೆ ಬೆಳೆದಂತ ಬೆಳೆಗಳು ಆಲಿಕಲ್ಲು ಮಳೆಗೆ ನಾಶ ಆಗುವಂತ ಲಕ್ಷಣಗಳು, ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ಸಂದರ್ಭದಲ್ಲಿ.